ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನೆಲ್. ನಾನು ನಿಮ್ಮ ವಿ2 ಕ್ರಿಯೇಷನ್ಸ್ ಅರುಣ್ ಮಾತಾಡ್ತಾ ಇದ್ದೀನಿ. ಈ ಮೂರು ಲೇಯರ್ ಇದೆಯಲ್ಲ, ಈ ಮೂರು ಲೇಯರ್ನ ಬಂದ್ಬಿಟ್ಟು ನಾವು ಗ್ರೂಪ್ ಮಾಡ್ಕೊಳ್ಳೋಣ. ಒಂದು ಗ್ರೂಪ್ ಮಾಡಬೇಕಂದ್ರೆ ಮೂರು ಲೇಯರ್ನ ಸೆಲೆಕ್ಟ್ ಮಾಡಿ Ctrl+G ಅಂತ ಕೊಟ್ಟರೆ ಅದು ಒಂದು ಗ್ರೂಪಾಗಿ ಕ್ರಿಯೇಟ್ ಆಗುತ್ತೆ. ಅದು ಒಂದು ಗ್ರೂಪಾಗಿ ಕ್ರಿಯೇಟ್ ಆದಾಗ ಇವಾಗ ನೋಡಿ ಗ್ರೂಪ್ ಸೆಲೆಕ್ಟ್ ಆಗಿದೆ. ಈಗ ನೀವು ಅದನ್ನ ಸೆಲೆಕ್ಟ್ ಮಾಡಿ ಇದನ್ನ ಸೆಲೆಕ್ಟ್ ಮಾಡಿ ಅಂತಲ್ಲ, ಇದು ಗ್ರೂಪ್ ಸೆಲೆಕ್ಟ್ ಆಗುತ್ತೆ. ಇವಾಗ ನೀವು ಇದರಲ್ಲೂ ಅಷ್ಟೇ ಇದು ಸೆಲೆಕ್ಟ್ ಮಾಡಿದಾಗ ನೋಡಿ ಗ್ರೂಪ್ ಸೆಲೆಕ್ಟ್ ಆಗಿದೆ. ಒನ್ಸು ನೀವು ಗ್ರೂಪ್ ಅಂತ ಕ್ರಿಯೇಟ್ ಮಾಡಿ ಈ ಥರ ನೀವು ಸೆಲೆಕ್ಟ್ ಮಾಡಿ ಮೂವ್ ಮಾಡಬೇಕು ಅಂದಾಗ ಆಲ್ಮೋಸ್ಟ್ ಎಲ್ಲ ಗ್ರೂಪ್ಗಳು ಮೂವ್ ಆಗುತ್ತೆ. ಆದರೆ ಈ ಥರ ಗ್ರೂಪ್ ಕ್ರಿಯೇಟ್ ಮಾಡಿದ್ದೀರಾ, ಆಗ ನಾವು ಇಂಡಿವಿಜುವಲ್ ಮಾತ್ರ ಮೂವ್ ಮಾಡಬೇಕು. ಆವಾಗ ಹೇಗೆ ಮಾಡೋದು ಅಂತಂದರೆ, ಆವಾಗ ನೋಡಿ ಈ ಆಟೋ ಸೆಲೆಕ್ಷನ್ ಪಕ್ಕ ಗ್ರೂಪ್ ಅಂತ ಇದೆಯಲ್ಲ, ಈ ಗ್ರೂಪ್ನ ಬಂದ್ಬಿಟ್ಟು ನೀವು ಲೇಯರ್ಸ್ಗೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಲೇಯರ್ಸ್ಗೆ ಕ್ಲಿಕ್ ಮಾಡಿಕೊಂಡಾಗ ಈಗ ನಿಮಗೆ ಇಂಡಿವಿಜುವಲ್ ಗ್ರೂಪ್ ಒಳಗಡೆ ಇಂಡಿವಿಜುವಲ್ ಮೂವ್ ಆಗುತ್ತೆ. ಗೊತ್ತಾಯ್ತಲ್ವಾ? ಈಗ ಇಂಡಿವಿಜುವಲ್ ಈಗ ಲೇಯರ್ 2 ಮೂವ್ ಆಯಿತು, ಲೇಯರ್ 3 ಮೂವ್ ಆಯಿತು, ಲೇಯರ್ 1 ಮೂವ್ ಆಯಿತು. ಈಗ ನೀವು ಟೋಟಲಾಗಿ ಮೂವ್ ಮಾಡಬೇಕು ಅಂತಂದಾಗ ಇದನ್ನ ನೀವು ಗ್ರೂಪಿಗೆ ಸೆಲೆಕ್ಟ್ ಮಾಡಿದ್ರೆ ನೋಡಿ ಗ್ರೂಪ್ ಮೂವ್ ಆಗುತ್ತೆ. ನೀವೇನು ಡ್ರ್ಯಾಗ್ ಮಾಡೋದು ಬೇಡ, ನೋಡಿ ಗ್ರೂಪ್ ಮೂವ್ ಆಗುತ್ತೆ. ಗ್ರೂಪ್ ಸೆಲೆಕ್ಷನ್ ಇದು ನಿಮಗೆ ಗ್ರೂಪು ಮತ್ತು ಲೇಯರ್ ಅಂತ.